ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 7ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುವಂಥ ತಿಥಿ. ಹಾಗೆ ಈ ದಿನ ಇರುವಂಥ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 49 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 11 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 18 ನಿಮಿಷದವರೆಗೆ. ಹಾಗೆ ಅಪರಾಹ್ನ 2 ಗಂಟೆ 52 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಸಂಜೆ 4 ಗಂಟೆ 57 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 7 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಇಲ್ಲಿ ಪ್ರಯಾಣಕ್ಕೆ ಹಾಗೆ ಸಂಚಾರಕ್ಕೆ ಕಾರಕನಾಗಿರುವಂಥವನು. ಇನ್ನು ಮನಸ್ಸಿಗೆ ಕಾರಕ ಚಂದ್ರ. ನಮ್ಮ ಯಶಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಶುಶ್ರೂಷೆಗಾಗಲಿ ಚಂಚಲತೆಗಾಗಲಿ ಕಾರಕನಾಗಿರುವಂಥವನು ಚಂದ್ರ. ಹಾಗೆ ಈ ಜಲತತ್ವಕ್ಕೆ ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳಿಗೂ ಕೂಡ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದಲ್ಲಿ ಯಾರು ಸಂಚಾರ ಮಾಡ್ತಾ ಇದ್ದೀರಿ, ಪ್ರಯಾಣ ಮಾಡ್ತಾ ಇದ್ದೀರಿ, ಅವರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಲ್ಪನೆಯಂತೆ ಕೆಲಸಗಳನ್ನು ಮಾಡಿಕೊಳ್ಬೋದು. ನಿಮ್ಮ ಊಹೆ, ನಿಮ್ಮ
ಒಂದು ಅನಿಸಿಕೆ ಏನಿದೆ ಅದರಂತೆ ಕೆಲಸಗಳು ಈ ದಿನ ಬಹಳ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು ಹಿರಿಯರು ಈ ಕಾರಣಕ್ಕಾಗಿನೇ. ಹಾಗೆ ಈ ದಿನದ ಕೆಲಸಗಳಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರೆ ಫಲಿತಾಂಶಗಳು ಬಹಳ ಬೇಗ ಬರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 6 ನಿಮಿಷದಿಂದ ಅಪರಾಹ್ನ 4 ಗಂಟೆ 5 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 6 ನಿಮಿಷದಿಂದ ರಾತ್ರಿ 11 ಗಂಟೆ 6 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಧಾನವಾದ ಫಲಿತಾಂಶವನ್ನು ಕೊಡುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗುತ್ತೆ, ಮಂದಗತಿಯ ಪ್ರಗತಿ ಇರುತ್ತೆ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 6 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 6 ನಿಮಿಷದಿಂದ ರಾತ್ರಿ 10 ಗಂಟೆ 6 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರ, ಮಾರಾಟ ಮಾಡುವಂಥ ವಿಚಾರ, ಅಥವಾ ಬಾಡಿಗೆ ಮನೆ, ಲೀಸ್ ಮನೆ ಇತ್ಯಾದಿ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು, ಇತ್ಯರ್ಥಪಡಿಸ್ಕೊಳ್ಳುವಂಥದ್ದಕ್ಕೆ ಈ ದಿನ ಇರುವಂಥ ಕುಜ ಹೋರ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿನೇ ನ್ಯಾಯಾಲಯದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳನ್ನು ಕೇಸ್ ಫೈಲ್ ಮಾಡುವಂಥದ್ದಾಗಲಿ, ಅದರ ಬಗ್ಗೆ ಯಾರೇ ಗಣ್ಯರನ್ನ ಕುರಿತು ಮಾತಾಡುವಂತಹ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 5 ನಿಮಿಷದಿಂದ ಅಪರಾಹ್ನ 5 ಗಂಟೆ 5 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 6 ನಿಮಿಷದಿಂದ ರಾತ್ರಿ 12 ಗಂಟೆ 6 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ. ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವಾಗಲೂ ಕೂಡ ಒಳ್ಳೆಯ ಸಮಯವನ್ನು ನೋಡಿ ಪ್ರಾರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. 100ಕ್ಕೆ 100ರಷ್ಟು ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಹಿರಿಯರ ಈ ಮಾರ್ಗದರ್ಶನವನ್ನು ನೀವು ಅನುಸರಣೆ ಮಾಡಿ ಪಂಚಾಂಗ ಶ್ರವಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ನವರಾತ್ರಿಯ ಪಂಚಮಿಯ ದಿನ ಇದು. ಹಾಗಾಗಿನೇ ಈ ದಿನ ಲಲಿತಾ ಪಂಚಮಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಶುಕ ಮಹರ್ಷಿ ಜನ್ಮೋತ್ಸವ ನಡೆಯುವಂಥದ್ದು. ಜೊತೆಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ ಕೂಡ. ಏಕೆಂದ್ರೆ ಈ ದಿನ ಅನುರಾಧ ನಕ್ಷತ್ರದ ಜೊತೆಗೆ ಸೋಮವಾರ ಇರುವಂಥದ್ದು. ಹಾಗಾಗಿನೇ ಸೋಮವಾರ ಅನುರಾಧ ನಕ್ಷತ್ರ ಬಂದ್ರೆ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನವಾಗತ್ತೆ. ಹಾಗಾಗಿ ಈ ದಿನ ಬೆಳಗ್ಗೆ 6 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 25 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ನವರಾತ್ರಿಯ 5ನೇ ದಿನ ಆಗಿರೋದ್ರಿಂದ ಸ್ಕಂದಮಾತೆಯ ಆರಾಧನೆಯನ್ನು ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳ ಬಗ್ಗೆ ಹಾಗೆ ನವರಾತ್ರಿ ಉತ್ಸವದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ ನಾವು ನವರಾತ್ರಿ 5ನೇ ದಿನ ಲಲಿತಾ ಪಂಚಮಿ ಪೂಜೆಯನ್ನು ಮಾಡ್ತಾರೆ. ಯಾಕಾಗಿ ಈ ವ್ರತವನ್ನು ಮಾಡಬೇಕು ಅಥವಾ ಈ ಪೂಜೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಏಕೆಂದರೆ ಈ ನವರಾತ್ರಿಯಲ್ಲಿ ಪಂಚಮಿ ತುಂಬಾ ಪವಿತ್ರವಾಗಿರುವಂಥದ್ದು. ಹಾಗೆ ಈ ದಿನ ಲಲಿತಾ ದೇವಿಯನ್ನ ಪೂಜೆ ಮಾಡ್ತಾರೆ. ಅದರಲ್ಲೂ ಶಾರದೀಯ ನವರಾತ್ರಿಯ 5ನೆಯ ದಿನ ಆಚರಿಸುವಂತಹ ವ್ರತ ಏನಿದೆ ಅದಕ್ಕೆ ವಿಶೇಷವಾದಂತಹ ಒಂದು ಆದ್ಯತೆ ಇದೆ. ಈ ದಿನ ಲಲಿತಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ದೇವಿ ಲಲಿತೆ ಆರೋಗ್ಯವನ್ನ ದಯಪಾಲಿಸ್ತಾಳೆ. ಹಾಗೆ ಯಾವುದೇ ದೋಷಗಳಿದ್ರೂ ಕೂಡ ಅದರಿಂದ ಮುಕ್ತರನ್ನಾಗಿ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಲಲಿತಾ ಪಂಚಮಿಗೆ ತುಂಬಾ ಮಹತ್ವ ಇರುವಂತಹ ದಿನ. ಈ ದಿನದಲ್ಲಿ ಲಲಿತಾ ದೇವಿಯನ್ನ ಎಲ್ಲ 10 ಮಹಾವಿದ್ಯೆಗಳಲ್ಲಿ, ಅಂದ್ರೆ ದಶಮಹಾವಿದ್ಯೆಗಳು ಅಂತ ಹೇಳಿ ಕರೀತಾರಲ್ಲ, ಅದರಲ್ಲಿ ಅತ್ಯಂತ ಪ್ರಮುಖಳಾಗಿರುವಂಥವಳು ಮತ್ತೆ ಶಕ್ತಿಯುತಳಾಗಿರ್ತಾಳೆ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ
ಲಲಿತಾ ದೇವಿಯನ್ನ ತ್ರಿಪುರ ಸುಂದರಿ ಮತ್ತೆ ಷೋಡಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ನವರಾತ್ರಿಯಲ್ಲಿ ಈ ಲಲಿತಾ ಪಂಚಮಿಯ ಈ ಮಂಗಳಕರವಾದಂತಹ ದಿನ ಲಲಿತಾ ದೇವಿಯನ್ನ ಪೂಜೆ ಮಾಡಿದ್ರೆ ಸರ್ವಶ್ರೇಷ್ಠವಾಗಿರುವಂತಹ ಪೂಜೆ ಅನ್ನಿಸ್ಕೊಳ್ಳುತ್ತೆ. ಹಾಗೆ ತಾಯಿ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಕಾಳಿಕಾ ಪುರಾಣದ ಪ್ರಕಾರ ಕಾಮದೇವನ ಚಿತಾಭಸ್ಮದಿಂದ ಸೃಷ್ಟಿಯಾದಂತಹ ಭಂಡ ಅನ್ನುವಂತಹ ರಾಕ್ಷಸನನ್ನು ಸೋಲಿಸಲಿಕ್ಕೆ ಲಲಿತಾ ಪಂಚಮಿಯ ಮುನ್ನಾ ದಿನದಂದು ಲಲಿತಾ ದೇವಿ ಕಾಣಿಸ್ಕೊಂಡ್ಲು ಅನ್ನುವಂಥ ಒಂದು ಐತಿಹ್ಯ ಇದೆ. ಇಲ್ಲಿ ಲಲಿತಾ ದೇವಿಯು ಪಂಚಮಹಾಭೂತಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ. ದಕ್ಷಿಣ ಭಾರತದಲ್ಲಿ ಲಲಿತಾ ದೇವಿಯನ್ನ ಚಂಡಿ ಅಂತ ಹೇಳಿ ಕರೀತಾರೆ. ಲಲಿತಾ ವ್ರತವನ್ನು ಆಚರಿಸುವಂತಹ ಭಕ್ತರು ಸಂತೋಷ ಸಮೃದ್ಧಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಲಲಿತಾ ದೇವಿ ಭಕ್ತರಿಗೆ ಯಶಸ್ಸನ್ನ ಹಾಗೆ ಬಹಳ ಬೇಗ ತೃಪ್ತಿಯನ್ನು ಅನುಗ್ರಹಿಸ್ತಾಳೆ. ಇನ್ನು ಲಲಿತಾ ದೇವಿ ಸುಂದರವಾದಂತಹ ಮೈಬಣ್ಣವನ್ನು ಹೊಂದಿದ್ದಾಳೆ. 2 ಕೈಗಳಿದೆ. ಕಮಲದ ಮೇಲೆ ಕುಳಿತಿದ್ದಾಳೆ. ಈಕೆಯನ್ನು ಕೂಡ ಶಿವನ ಪತ್ನಿ ಅಂತ ಹೇಳಿ ಪರಿಗಣಿಸುವಂಥದ್ದು ಕೂಡ ಇದೆ. ಇಲ್ಲಿ ಲಲಿತಾ ಪಂಚಮಿಯ ದಿನ ಸ್ನಾನಾದಿಗಳನ್ನು ಮುಗಿಸಿ ಈ ದಿನ ಸಂಕಲ್ಪವನ್ನು ಮಾಡಿ ದೇವಿಯನ್ನ ಆಹ್ವಾನ ಮಾಡಬೇಕು, ಆವಾಹನೆ ಮಾಡಬೇಕು. ಹಾಗಾಗಿ ಸ್ತ್ರೀಯರು ವಿಶೇಷವಾಗಿ ಈ ಲಲಿತಾ ಪಂಚಮಿಯ ದಿನದಂದು ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತಾರೆ. ದಕ್ಷಿಣ ಭಾರತದ ಜನ ಲಲಿತಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವಿಶೇಷವಾಗಿ ನಾವು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಮಂತ್ರವನ್ನ ಹೊರತುಪಡಿಸಿ ನೀವು ಈ ದಿನ ಲಲಿತಾ ಸಹಸ್ರನಾಮವನ್ನ ಪಠಣ ಮಾಡಬಹುದು. ಹಾಗಾಗಿನೇ ನವರಾತ್ರಿಯ 5ನೇ ದಿನ ಅಂದ್ರೆ ಪಂಚಮಿಯ ದಿನ ಈ ದಿನ ತಾಯಿಯನ್ನು ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳು ಲಭಿಸುತ್ತೆ ಅನ್ನುವಂಥದ್ದು. ಜೊತೆಗೆ ಭಕ್ತರಿಗೆ ಬೇಕಾದಂತಹ ಶಕ್ತಿಯನ್ನ ತಾಯಿ ದಯಪಾಲಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಲಲಿತಾ ದೇವಿಯ ಪೂಜೆಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನ ಇದೆ, ಒಂದು ಮಹತ್ವ ಇದೆ. ಹಾಗೆ ಇಲ್ಲಿ ಲಲಿತಾ ದೇವಿಯನ್ನ ದುರ್ಗಾದೇವಿಯ ಅವತಾರ ಅಂತ ಹೇಳಿ ಕರೆಯುವಂಥದ್ದು. ಜೊತೆಗೆ ಪಂಚಭೂತಗಳೇನಿದೆ ಭೂಮಿ, ಗಾಳಿ, ಬೆಂಕಿ, ನೀರು ಮತ್ತೆ ಬಾಹ್ಯಾಕಾಶ ಇದನ್ನ ತಾಯಿ ಪ್ರತಿನಿಧಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ತಾಯಿಯ ಗೌರವಾರ್ಥವಾಗಿ ಈ ದಿನ ಉಪವಾಸವನ್ನು ಆಚರಣೆ ಮಾಡುವಂತವರಿದ್ದಾರೆ. ಹಾಗೆ ತಾಯಿಯನ್ನ ಈ ದಿನ ದರ್ಶನ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳುವಂತವರು ಕೂಡ ಇದ್ದಾರೆ. ಒಟ್ಟಾರೆ ತೃಪ್ತಿಯನ್ನ ಸಂತೋಷವನ್ನ ಅನುಗ್ರಹಿಸುವಂತಹ ವಿಶೇಷ ದೇವಿ ಈ ಲಲಿತಾ ದೇವಿ. ಇನ್ನು ಈ ದಿನ ನವರಾತ್ರಿಯ 5ನೇ ದಿನ. ಹಾಗಾಗಿ ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನ ಆರಾಧನೆ ಮಾಡಬೇಕು. ಇಲ್ಲಿ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತಾ ತಾಯಿ ಪಾರ್ವತಿಯ ಒಂದು ರೂಪವಾಗಿ ಇರುವಂಥದ್ದು. ಆಕೆಯನ್ನ ನವರಾತ್ರಿ ಹಬ್ಬದ 5ನೇ ದಿನ ಪೂಜೆ ಮಾಡ್ತಾರೆ. ಒಮ್ಮೆ ತಾಯಿ ಪಾರ್ವತಿ ಕೋಪಗೊಂಡು ಕುಮಾರ ಕಾರ್ತಿಕೇಯನನ್ನ ರಕ್ಷಣೆ ಮಾಡಲಿಕ್ಕೆ ಆದಿಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡಾಗ ಇಂದ್ರ ಭಯದಿಂದ ನಡುಗಿ ಹೋಗ್ತಾನೆ. ಇಂದ್ರ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಿಕ್ಕೆ ದೇವಿಯ ಬಳಿ ಕ್ಷಮೆಯನ್ನು ಕೇಳ್ತಾನೆ. ಕುಮಾರ ಕಾರ್ತಿಕೇಯನ ಒಂದು ಹೆಸರು ಕೂಡ ಸ್ಕಂದ ಆಗಿರೋದ್ರಿಂದ ಎಲ್ಲ ದೇವತೆಗಳು ಕೂಡ ದುರ್ಗಾದೇವಿಯ ಈ ರೂಪವನ್ನು ಪೂಜೆ ಮಾಡಲಿಕ್ಕೆ ಮತ್ತೆ ಆಕೆಯ ಗೌರವವನ್ನ ನೀಡಲಿಕ್ಕೆ ಆಕೆಯನ್ನ ಸ್ಕಂದ ಮಾತೆ ಅಂತ ಹೇಳಿ ಕರೀಲಿಕ್ಕೆ ಆರಂಭ ಮಾಡ್ತಾರೆ. ಮತ್ತೆ ಅವಳನ್ನ ಪ್ರತಿನಿತ್ಯ ಪೂಜೆ ಮಾಡಿ ಸ್ತುತಿಸುವಂಥದ್ದು ಕೂಡ ಇದೆ. ಇನ್ನು ಈ ನವರಾತ್ರಿಯ 5ನೇ ದಿನದ ಶುಭ ಮುಹೂರ್ತ ಅಂತ ಹೇಳಿದ್ರೆ ಇದು ಅಕ್ಟೋಬರ್ 7ನೇ ತಾರೀಕು ಸಂಭವಿಸುವಂಥದ್ದು. ಹಾಗೆ ತಾಯಿ ಸ್ಕಂದ ಮಾತೆಗೆ ಹಳದಿ ಬಣ್ಣದ ವಸ್ತುಗಳನ್ನು ತುಂಬಾ ಪ್ರೀತಿಸೋದ್ರಿಂದ ಈ ದಿನ ಹಳದಿಯ ವಸ್ತ್ರಗಳನ್ನಾಗ್ಲಿ ಹಳದಿಯ ಹೂಗಳನ್ನ ಮತ್ತೆ ಹಳದಿ ನೈವೇದ್ಯವನ್ನ ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ತಾಯಿ ಸ್ಕಂದ ಮಾತೆಯ ನೆಚ್ಚಿನ ಹೂವಿನ ಬಗ್ಗೆ ಹೇಳೋದಾದ್ರೆ ಅದು ಕಮಲದ ಹೂವು. ಹಾಗಾಗಿ ಈ ದಿನದಂದು ಸ್ಕಂದ ಮಾತಾ ದೇವಿಗೆ ಕಮಲದ ಹೂವನ್ನ ಕಡ್ಡಾಯವಾಗಿ ಅರ್ಪಿಸೋದ್ರಿಂದ ತಾಯಿ ಬಹಳ ಬೇಗ ಪ್ರಸನ್ನರಾಗ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಬಂಧುಗಳೇ, ಇಲ್ಲಿ ನವರಾತ್ರಿಯ 9 ರಾತ್ರಿಗಳ ದೇವಿ ಆರಾಧನೆಯಲ್ಲಿ 5ನೇ ದಿನ ಆರಾಧಿಸಲ್ಪಡುವಂತಹ ದೇವತೆ ಸ್ಕಂದ ಮಾತಾ, ಜಗನ್ಮಾತೆ ದುರ್ಗೆಯ 5ನೇ ಸ್ವರೂಪ ಇದು. ಹಾಗೆ ಇಲ್ಲಿ ಸ್ಕಂದ ಅಂತ ಹೇಳಿದ್ರೆ ಕಾರ್ತಿಕೇಯ, ಕುಮಾರ ಕಾರ್ತಿಕೇಯ, ಮಾತಾ ಅಂತ ಹೇಳಿದ್ರೆ ತಾಯಿ ಪಾರ್ವತಿ. ಹಾಗಾಗಿನೇ ಕಾರ್ತಿಕೇಯ ಸ್ವಾಮಿಯ ತಾಯಿ ಸ್ಕಂದ ಮಾತಾ ಅನ್ನುವಂಥ ಒಂದು ಅರ್ಥ ಇದೆ. ಇಲ್ಲಿ ಭಗವಾನ್ ಸ್ಕಂದನನ್ನ ಕುಮಾರ ಕಾರ್ತಿಕೇಯ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ. ಈತ ಪಾರ್ವತಿಯ ವರಪುತ್ರ. ದೇವತೆಗಳ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥವನು. ದೇವತೆಗಳಿಗೂ ಅಸುರರಿಗೂ ನಡೆದಂತಹ ಯುದ್ಧದಲ್ಲಿ ದೇವತೆಗಳ ಸೇನಾಧಿಪತಿಯಾಗಿದ್ದಂಥವನು ಸ್ಕಂದ. ಪುರಾಣಗಳಲ್ಲಿ ಇವನನ್ನ
ಕುಮಾರ ಅಥವಾ ಶಕ್ತಿಧರ ಅಂತ ಹೇಳಿ ಬಣ್ಣಿಸಿದ್ದಾರೆ. ಇವನ ವಾಹನ ನವಿಲು, ಆದ್ರಿಂದಲೇ ಇವನನ್ನ ಮಯೂರ ವಾಹನ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇದೇ ಭಗವಾನ್ ಸ್ಕಂದನ ತಾಯಿಯಾಗಿದ್ದರಿಂದ ದುರ್ಗೆಯ ಈ 5ನೇ ಅವತಾರವನ್ನ ಸ್ಕಂದಮಾತಾ ಅಂತ ಹೇಳಿ ತಿಳಿಯಲಾಗಿದೆ. ಇಲ್ಲಿ ನವರಾತ್ರಿಯ 5ನೇ ದಿನ ಈಕೆಯ ಆರಾಧನೆ ಇರುತ್ತೆ, ಉಪಾಸನೆ ಇರುತ್ತೆ. ಜೊತೆಗೆ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಂತಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಸ್ಕಂದ ಮಾತೆ 4 ಭುಜಗಳನ್ನು ಹೊಂದಿದ್ದು 2 ಹಸ್ತಗಳಲ್ಲಿ ಕಮಲದ ಹೂಗಳನ್ನ, ಬಲಕೈಯಲ್ಲಿ ಬಾಲಕ ಸ್ಕಂದನನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆತನನ್ನ ಅಂದ್ರೆ ಬಾಲರೂಪಿ ಸ್ಕಂದನನ್ನ ಹಿಡಿದುಕೊಂಡಿರ್ತಾಳೆ. ಮತ್ತೊಂದು ಕೈಯಿಂದ ವರದ ಅಭಯವನ್ನ ನೀಡ್ತಾ ಇರುವಂತಹ ಭಂಗಿಯಲ್ಲಿ ತಾಯಿ ಇರ್ತಾಳೆ. ಹಾಗಾಗಿ ಈ ಸ್ಕಂದ ಮಾತೆಯ ಶರೀರದ ಬಣ್ಣ ಪೂರ್ಣವಾಗಿ ಬೆಳ್ಳಗಿರುತ್ತೆ. ಕಮಲದ ಆಸನದಲ್ಲಿ ವಿರಾಜಮಾನಲಾಗಿರ್ತಾಳೆ. ಇದೇ ಕಾರಣದಿಂದ ಈಕೆಯನ್ನ ಪದ್ಮಾಸನಾದೇವಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ಸ್ಕಂದ ಮಾತೆಯ ವಾಹನ ಸಿಂಹ ಆಗಿರುವಂಥದ್ದು. ಇಲ್ಲಿ ಸ್ಕಂದ ಮಾತೆಯ ಆರಾಧನೆಯಿಂದ ಭಕ್ತರ ಎಲ್ಲ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತೆ. ಈ ಮೃತ್ಯು ಲೋಕದಲ್ಲಿ ಅವರಿಗೆ ಪರಮ ಶಾಂತಿ ಮತ್ತು ಸುಖದ ಅನುಭವ ಉಂಟಾಗುತ್ತೆ. ಅವರಿಗಾಗಿ ಮೋಕ್ಷದ ಬಾಗಿಲು ತಾನಾಗಿ ಸುಲಭವಾಗಿ ತೆರೆದುಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಸ್ಕಂದ ಮಾತೆಯ ಆರಾಧನೆ ಮಾಡಿದ್ರೆ ಬಾಲರೂಪಿ ಸ್ಕಂದ ಅಂದ್ರೆ ಷಣ್ಮುಖನ ಉಪಾಸನೆಯನ್ನ ಮಾಡಿದಂತಾಗತ್ತೆ. ಇಲ್ಲಿ ಸೂರ್ಯಮಂಡಲದ ಅಧಿಷ್ಠಾದಿ ದೇವಿಯಾದ್ದರಿಂದ ತಾಯಿಯ ಭಕ್ತರು ಅಲೌಕಿಕ ತೇಜಸ್ಸನ್ನ ಹಾಗೆ ಕಾಂತಿಯಿಂದ ಸಂಪನ್ನರಾಗ್ತಾರೆ. ಒಂದು ಅಲೌಕಿಕ ಪ್ರಭಾ ಮಂಡಲವೇ ಅದೃಶ್ಯವಾಗಿ ಯಾವಾಗಲೂ ಇವರ ಸುತ್ತಲೂ ಹರಡಿಕೊಂಡಿರುತ್ತೆ. ಹಾಗಾಗಿ ಪ್ರಭಾ ಮಂಡಲ ಭಕ್ತರ ಯೋಗಕ್ಷೇಮವನ್ನು ಸದಾಕಾಲ ಕಾಯ್ತಾ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಜಗಜ್ಜನನಿಗೆ ಶರಣಾಗಲಿಕ್ಕೆ ಪ್ರಯತ್ನ ಪಡಬೇಕು. ಈ ಘೋರ ಭವಸಾಗರದಿಂದ ಉಂಟಾಗುವಂತಹ ದುಃಖಗಳನ್ನು ಪರಿಹರಿಸು ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು. ಜೊತೆಗೆ ಇರುವ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಸ್ಕಂದ ಮಾತೆಯ ಆರಾಧನೆಯಿಂದ ಬಂದಿರುವಂತಹ ದುಃಖಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಜೊತೆಗೆ ಈ ಸ್ಕಂದ ಮಾತೆ ತನ್ನ ಭಕ್ತರಿಗೆ ಮೋಕ್ಷವನ್ನು ನೀಡ್ತಾಳೆ. ಭಕ್ತರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸುಖ, ಸಂಪತ್ತು, ಸೌಭಾಗ್ಯಗಳನ್ನ ಕರುಣಿಸ್ತಾಳೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತೆ ಓದು ಬರಹ ಬಾರದ ಅನಕ್ಷರಸ್ಥರಿಂದಲೂ ಕೂಡ ದಾನವನ್ನ ದಯಪಾಲಿಸ್ತಾಳೆ. ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಈಕೆಯ ಅನುಗ್ರಹದಿಂದ ಲಭಿಸತ್ತೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ಕಾರ್ಯ ಸಾಧನೆಯ ಹಾದಿಯಲ್ಲಿ ಏಕಾಗ್ರತೆಯಿಂದ ಸ್ಕಂದ ಮಾತೆಯನ್ನ ಆರಾಧನೆ ಮಾಡಿದ್ರೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಹಾಗೆ ಮೋಕ್ಷದ ಹಾದಿ ಸುಲಭವಾಗಿ ಲಭ್ಯವಾಗುತ್ತೆ. ಆದ್ರಿಂದಲೇ ನವರಾತ್ರಿಯ ಈ 5ನೇ ದಿನ ದೇವಿ ಆರಾಧನೆಯನ್ನು ಮಾಡುವಂಥದ್ದು. ಜೊತೆಗೆ ಸ್ಕಂದ ಮಾತೆ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಹಾಗಾಗಿ ಬಂಧುಗಳೇ, ನಮ್ಮ ಕಾರ್ಯ ಸಾಧನೆಯ ಹಾದಿಯಲ್ಲಿ ಏಕಾಗ್ರತೆಯಿಂದ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರಲ್ಪಡುತ್ತೆ ಮತ್ತೆ ಮೋಕ್ಷದ ಹಾದಿ ಸುಲಭವಾಗಿ ಲಭಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನವರಾತ್ರಿಯ ಈ 5ನೇ ದಿನ ಆರಾಧ್ಯ ದೇವಿ ಸ್ಕಂದ ಮಾತಾ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಇಲ್ಲಿ ಇನ್ನೊಂದು ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಬೇಕು. ಇಲ್ಲಿ ಸಪ್ತ ಲೋಕಗಳ ಹೆಸರುಗಳಂತೆ ಭುವಹು, ಭುವಃ, ಸ್ವಹ, ಮಹಃ, ಜನಃ, ತಪಃ ಮತ್ತೆ ಸತ್ಯ, ಇವು 7 ವ್ಯಾಹ್ಯತೆಗಳಾಗಿರುವಂಥದ್ದು. ಈ 7 ಲೋಕಗಳ ನಿಯಂತ್ರಣ ಮಾಡುವಂತಹ ಮಾತೆ ಸ್ಕಂದ ಮಾತೆ ಅಂತ ಹೇಳ್ತಾರೆ. ಈ 7 ಲೋಕಗಳಿಗೆ ಪಾರಾಗಿ ಹೋಗ್ಲಿಕ್ಕೆ ಯಾರ ಸಹಾಯ ಬೇಕಾಗುತ್ತೋ ಅವಳಿಗೆ ಸ್ಕಂದ ಮಾತೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ತಾಯಿಯ ಮಂತ್ರವನ್ನ ಈ ದಿನ ಜಪ ಮಾಡುವಂಥದ್ದು, ತಾಯಿಯನ್ನ ಪೂಜೆ ಮಾಡುವಂಥದ್ದನ್ನ ಮಾಡಿದ್ರೆ ದುರ್ಗಾ ಮಾತೆಯ ಅವತಾರವಾದಂತಹ ಸ್ಕಂದ ಮಾತೆಯನ್ನ ಆರಾಧನೆ ಮಾಡಿದಂತಾಗತ್ತೆ. ಇಲ್ಲಿ ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತೆ. ಹಾಗಾಗಿ ಭಗವಾನ್ ಸ್ಕಂದನ ಮಾತೆಯಾಗಿ ದುರ್ಗೆ ಅವತಾರ ತಾಳಿದ್ರಿಂದ ಸ್ಕಂದ ಮಾತಾ ಅಂತ ಹೇಳಿ ಪ್ರಸಿದ್ಧಳಾಗಿರುವಂಥದ್ದು. ಹಾಗೆ ತನ್ನ ಮಗನಾದಂತಹ ಕಾರ್ತಿಕೇಯನನ್ನ ಅಂದ್ರೆ ಷಣ್ಮುಖನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವಂತಹ ರೂಪದಲ್ಲಿ ತಾಯಿ ಕಾಣಿಸಿಕೊಳ್ತಾಳೆ. ದೇವಿಯನ್ನ ಆರಾಧನೆ ಮಾಡುವಂತಹ ಭಕ್ತರು ತಾಯಿಯ ಆಶೀರ್ವಾದದ ಜೊತೆಗೆ ಮಗನಾದಂತಹ ಸ್ಕಂದನ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅನ್ನುವಂಥದ್ದು. ಜೊತೆಗೆ ಸ್ಕಂದ ಮಾತೆಗೆ 4 ಭುಜಗಳಿರುತ್ತೆ. ಒಂದು ಕೈಯಲ್ಲಿ ಸ್ಕಂದನನ್ನ ಹಾಗೆ 2 ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡಿರ್ತಾಳೆ. ಇನ್ನೊಂದು ಹಸ್ತ ಅಭಯ ಮುದ್ರೆಯಲ್ಲಿರುತ್ತೆ. ಸದಾ ತನ್ನ ಭಕ್ತರನ್ನ
ಆಶೀರ್ವಾದ ಮಾಡುವಂತಹ ಸ್ಕಂದ ಮಾತೆಯನ್ನ ಆರಾಧನೆ ಮಾಡಬೇಕು. ಹಾಗೆ ಈಕೆಯ ಶರೀರದ ಬಣ್ಣವೂ ಕೂಡ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ಕಮಲದ ಹೂವಿನಲ್ಲಿ ವಿರಾಜಮಾನಲಾಗಿರ್ತಾಳೆ. ಆ ಕಾರಣಕ್ಕಾಗಿಯೇ ಇವಳನ್ನ ಪದ್ಮಾಸನಾದೇವಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಅವತಾರದಲ್ಲಿ ಇರುವಂತಹ ಮಾತೆಯನ್ನ ಪೂಜೆ ಮಾಡಿದ್ರೆ ಭಕ್ತರು ತಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತಾರೆ, ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಈ ದಿನ ಯಾರು ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತಾರೆ ಅವರು ನಿರ್ಲಿಪ್ತ ಆಲೋಚನೆಗಳತ್ತ ಸಾಕ್ತಾರೆ. ಅವರು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒತ್ತಡಗಳಿಂದ ಮುಕ್ತರಾಗಿರ್ತಾರೆ. ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಳ್ಳುವಂತಹ ಭಕ್ತರು ಆತಂಕವನ್ನು ತೊಡೆದು ಹಾಕಬೇಕು ಅಂತ ಹೇಳಿದ್ರೆ ಹಾಗೆ ದೈವಿಕ ಸಂತೋಷವನ್ನು ಹೆಚ್ಚಿಸಲಿಕ್ಕೆ ಈ ತಾಯಿಯ ಆರಾಧನೆಯನ್ನು ಮಾಡಬೇಕು. ಇನ್ನು ಸ್ಕಂದ ಮಾತೆ ಮಾತೃ ಸ್ವರೂಪಿಣಿಯಾಗಿರುವಂಥವಳು. ಆದ್ದರಿಂದಲೇ ಅವಳು ಅತ್ಯಂತ ದಯಾಮಯಿ, ಕರುಣಾಮಯಿ. ಹಾಗಾಗಿನೇ ಈ ದೇವಿ ದೈವಿಕ ಮಹಾಶಕ್ತಿಯಾಗಿದ್ದು ತನ್ನ ಭಕ್ತರಿಗೆ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಅನುಗ್ರಹಿಸ್ತಾಳೆ. ಮತ್ತೆ ತನ್ನ ಭಕ್ತರು ಬರಿಗೈಯಲ್ಲಿ ಹಿಂದಿರುಗಲಿಕ್ಕೆ ಬಿಡಲ್ಲ. ಹಾಗಾಗಿ ತಾಯಿ ಯಾವುದಾದ್ರೂ ಒಂದು ವರವನ್ನು ಕೊಟ್ಟು ನೆಮ್ಮದಿಯನ್ನಾದರೂ ಕೊಟ್ಟು ಸಲಹುತ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಬಂಧುಗಳೇ, ಈ ನವರಾತ್ರಿಯ ಬಗ್ಗೆ ಧರ್ಮಶಾಸ್ತ್ರ ಬಹಳ ವಿಶೇಷವಾಗಿ ತಿಳಿಸುತ್ತೆ. ಅದೇನೇ ಹೇಳುತ್ತೆ ಅಂತ ಹೇಳಿದ್ರೆ, ರಾತ್ರಿ ಅಂತ ಹೇಳಿದ್ರೆ ಆಗ್ತಾ ಇರುವಂತಹ ಒಂದು ಬದಲಾವಣೆ ಅನ್ನುವಂಥ ಅರ್ಥ. ದೇವಿಯ ಒಂದು ಹೆಸರು ಕಾಲರಾತ್ರಿ. ಈ ಕಾಲರಾತ್ರಿ ಅಂತ ಹೇಳಿದ್ರೆ ಕಾಲ ಪುರುಷನಲ್ಲಿ ಬದಲಾವಣೆಯನ್ನ ಮಾಡುವಂಥವಳು ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ಈ ನವರಾತ್ರಿಯ ಪೂರ್ಣವಾದಂತಹ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡು ನಾವು ನವರಾತ್ರಿಯನ್ನ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಅದಕ್ಕೆ ಪೂರಕವಾಗಿ ಈ ಬದಲಾವಣೆ ಅನ್ನುವಂಥದ್ದು ಪೃಥ್ವಿಯ ಗುಣಧರ್ಮ ಆಗಿರುವಂಥದ್ದು. ಪೃಥ್ವಿ ಅಂದ್ರೆ ಈ ಭೂಮಿ ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಅಂದ್ರೆ ರಾತ್ರಿ ಆಗತ್ತೆ, ಹಗಲು ಕೂಡ ಆಗತ್ತೆ. ಇಂತಹ ಬದಲಾವಣೆಗಳನ್ನು ಸಹಿಸುವಂತಹ ಶಕ್ತಿ ಶರೀರದಲ್ಲಿ ಇರಬೇಕು ಅನ್ನುವಂಥದ್ದು ಈ ವ್ರತ ವೈಕಲ್ಯಗಳನ್ನ ಮಾಡುವಂಥದ್ದು ಇದೆ. ಹಾಗಾಗಿ ಬದಲಾವಣೆಗೆ ನಾವು ಮೊದಲು ಹೊಂದಿಕೊಳ್ಬೇಕು. ಹಗಲಿನಲ್ಲಿ ಏನು ಮಾಡಬೇಕು, ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಇಂಥ ವಿಚಾರಗಳನ್ನ ಇಲ್ಲಿ ನವರಾತ್ರಿಯ ಮೂಲಕ ನಾವು ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ರಾಮನಿಂದ ರಾವಣನ ವಧೆ ಆಗಬೇಕು ಅಂತ ಹೇಳಿ ನಾರದರು ರಾಮನಿಗೆ ಶರನ್ನವರಾತ್ರಿ ವ್ರತವನ್ನ ಮಾಡಲಿಕ್ಕೆ ಹೇಳ್ತಾರೆ. ಆ ವ್ರತವನ್ನ ಪೂರ್ಣಗೊಳಿಸಿದ ನಂತರ ಶ್ರೀರಾಮಚಂದ್ರ ಲಂಕೆಯ ಮೇಲೆ ಆಕ್ರಮಣವನ್ನ ಮಾಡಿ ಯುದ್ಧದಲ್ಲಿ ರಾವಣನನ್ನ ಸಂಹಾರ ಮಾಡಿದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ದೇವಿ ಮಹಿಷಾಸುರ ಅನ್ನುವಂತಹ ರಾಕ್ಷಸನೊಂದಿಗೆ ಪಾಡ್ಯದಿಂದ ನವಮಿಯವರೆಗೆ 9 ದಿನಗಳ ಕಾಲ ಯುದ್ಧವನ್ನ ಮಾಡಿ ನವಮಿಯ ರಾತ್ರಿ ಅವನನ್ನ ಸಂಹಾರ ಮಾಡ್ತಾಳೆ. ಅಂದಿನಿಂದ ಅವಳಿಗೆ ಮಹಿಷಾಸುರ ಮರ್ದಿನಿ ಅನ್ನುವಂಥ ಹೆಸರು ಬರುತ್ತೆ. ಇಲ್ಲಿ ಜಗತ್ತಿನಲ್ಲಿ ಯಾವಾಗ ತಾಮಸಿಕ, ಅಸುರಿ ಮತ್ತೆ ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತೆ ಧರ್ಮನಿಷ್ಠ ಸಜ್ಜನರನ್ನ ಪೀಡಿಸ್ತಾರೋ ಆಗ ದೇವಿ ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳ್ತಾಳೆ. ಆದ್ರಿಂದಲೇ ಇದು ದೇವಿಯ ವ್ರತವಾಗಿ ಮಾರ್ಪಟ್ಟಿರುವಂಥದ್ದು. ಹಾಗಾಗಿ ಈ ನವರಾತ್ರಿಯಲ್ಲಿ ದೇವಿ ತತ್ವ ಏನಿದೆ ಅದು ಎಂದಿಗಿಂತ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತೆ. ದೇವಿ ತತ್ವದ ಲಾಭವನ್ನು ಆದಷ್ಟು ಹೆಚ್ಚು ಹೆಚ್ಚು ಪಡ್ಕೊಳ್ಳಿಕ್ಕೆ ನವರಾತ್ರಿಯ ಕಾಲದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಶ್ರೀ ದುರ್ಗಾದೇವೈ ನಮಃ ಅನ್ನುವಂಥ ಒಂದು ನಾಮ ಜಪವನ್ನ ಆದಷ್ಟು ಹೆಚ್ಚು ಹೆಚ್ಚು ಮಾಡ್ತಾ ಇರಬೇಕು. ಹಾಗಾಗಿ ಈ ಆಶ್ವಯುಜ ಮಾಸದಲ್ಲಿ ಬರುವಂತಹ ಈ ನವರಾತ್ರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ. ಹಾಗೆ ಈ 9 ದಿನಗಳು ಕೂಡ ದೇವಿಯನ್ನು ಆರಾಧನೆ ಮಾಡುವುದರ ಜೊತೆಗೆ ಇಲ್ಲಿ 9 ದಿನಗಳವರೆಗೆ ಪ್ರತಿದಿನ ಕುಮಾರಿ ಪೂಜೆಯನ್ನ ಮಾಡುವಂಥದ್ದು ಕೂಡ ಇದೆ. ಕುಮಾರಿಗೆ ಭೋಜನವನ್ನ ನೀಡಿ ಮುತ್ತೈದೆ ಅಂತ ಹೇಳಿದ್ರೆ ಪ್ರಕಟ ಶಕ್ತಿ, ಮತ್ತೆ ಕುಮಾರಿ ಅಂತ ಹೇಳಿದ್ರೆ ಅಪ್ರಕಟ ಶಕ್ತಿಯಾಗಿ ಇಲ್ಲಿ ಕುಮಾರಿಯನ್ನು ನಾವು ನೋಡಬೇಕು. ಹಾಗಾಗಿ ಮುತ್ತೈದೆಯರಲ್ಲಿ ಪ್ರಕಟ ಶಕ್ತಿ ಸ್ವಲ್ಪ ಅಪವ್ಯಯವಾಗುವುದರಿಂದ ಅವಳಿಗಿಂತ ಕುಮಾರಿಯಲ್ಲಿ ಶಕ್ತಿಯ ಪ್ರಮಾಣ ಹೆಚ್ಚಾಗಿರುತ್ತೆ. ಆದ್ರಿಂದಲೇ ಕುಮಾರಿ ಪೂಜೆಯನ್ನ ಈ ನವರಾತ್ರಿಯ ಸಂದರ್ಭದಲ್ಲಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ಅಖಂಡ ದೀಪ ಪ್ರಜ್ವಲನೆಯನ್ನ ಮಾಡಬೇಕು. ಅಖಂಡ ದೀಪವನ್ನು ಉರಿಸಬೇಕು, ನಂದಾದೀಪವನ್ನು ಉರಿಸಬೇಕು ಅನ್ನುವಂಥದ್ದು ದೇವಿ ಮಹಾತ್ಮೆಯಲ್ಲಿ ಹೇಳಿರುವಂತಹ ಒಂದು ವಿಚಾರ. ಇನ್ನು ಸಪ್ತಶತಿ ಪಾಠವನ್ನ, ದೇವಿ ಭಾಗವತವನ್ನ, ಬ್ರಹ್ಮಾಂಡ ಪುರಾಣದಲ್ಲಿರುವಂತಹ ಲಲಿತೋಪಾಖ್ಯಾನವನ್ನ ಕೇಳುವಂಥದ್ದು, ಲಲಿತಾ ಪೂಜೆಯನ್ನು ಮಾಡುವಂಥದ್ದು, ಸರಸ್ವತಿ ಪೂಜೆಯನ್ನು ಮಾಡ್ತಾರೆ. ಉಪವಾಸ, ಜಾಗರಣೆ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿ ಶಕ್ತಿಯಾನುಸಾರ ನವರಾತ್ರಿ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಇದರಿಂದ
ಭಕ್ತರ ಅಭೀಷ್ಟಗಳನ್ನು ತಾಯಿ ನೆರವೇರಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಇಲ್ಲಿ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಕೊನೆಯ ದಿನ ತಾಯಿಯನ್ನ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಷೋಡಶೋಪಚಾರ ಪೂಜೆಯನ್ನ ಪ್ರತಿನಿತ್ಯ ತಾಯಿಗೆ ಸಲ್ಲಿಸಬೇಕು. ತಾಯಿಯ 9 ರೂಪಗಳನ್ನ ಇಲ್ಲಿ ಆರಾಧನೆ ಮಾಡಬೇಕು. ಹಾಗೆ ನವರಾತ್ರಿಯನ್ನ ಪ್ರಾರಂಭ ಮಾಡುವಂಥ ದಿನ ಆಗ್ಲಿ, ಸಮಾಪ್ತಿ ಮಾಡುವಂಥ ದಿನವನ್ನಾಗ್ಲಿ ದೇವರ ಉದ್ವಾರ್ಜನೆಯನ್ನ ಅವಶ್ಯ ಮಾಡಬೇಕು. ಇಲ್ಲಿ ಉದ್ವಾರ್ಜನೆ ಅಂತ ಹೇಳಿದ್ರೆ ಸುಗಂಧಿತ ದ್ರವ್ಯಗಳಿಂದ ಸ್ವಚ್ಛಗೊಳಿಸುವಂಥದ್ದು ಮತ್ತೆ ಅದರ ಲೇಪವನ್ನ ದೇವರಿಗೆ ಹಚ್ಚುವಂಥದ್ದು. ಹಾಗಾಗಿ ನಿತ್ಯದಂತೆ ನಿಂಬೆಹಣ್ಣನ್ನ, ಭಸ್ಮ ಇತ್ಯಾದಿಗಳನ್ನ ದೇವಿಯ ಆರಾಧನೆಯಲ್ಲಿ ಉಪಯೋಗಿಸ್ತಾರೆ. ಇನ್ನು ನಾಳೆಯ ದಿನ ನಾವು ದಸರಾ ಹಬ್ಬದ ಮಹತ್ವ ಏನು, ಮಹಿಷಾಸುರನ ಸಂಹಾರ ಹೇಗೆ ಆಯಿತು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿ ತಮ್ಮೆಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನು ಕರುಣಿಸಿ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹೇಳಿ ತಾಯಿಯನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ರಲ್ಲಿ ಚಂದ್ರ ಅಂದ್ರೆ ಇದು ದುಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ. ಯಾವುದೂ ಕೂಡ ಸುಲಭವಾಗಿ ಆಗಲ್ಲ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ನೀವು ಮಾಡುವಂತಹ ವ್ಯವಹಾರಗಳು, ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಮಾಡಿದರೆ ಬಹಳ ಬೇಗ ವಿವಾದಗಳು ಉಂಟಾಗುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾರ ಜೊತೆಯೂ ಕೂಡ ಈ ದಿನ ವ್ಯವಹಾರಗಳನ್ನು ಮಾಡಬೇಡಿ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಪ್ರತಿಫಲವನ್ನು ನೀಡ್ತಾ ಇಲ್ಲ. ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ಹಿಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೂಡ ಈ ದಿನ ಕೈಗೊಳ್ಳುವಂಥ ಬಹಳ ಅಪರೂಪದ ದಿನ. ಹಾಗಾಗಿನೇ ಮಿಶ್ರ ಫಲಗಳಿರುವಂಥ ಈ ದಿನದಲ್ಲಿ ಕೆಲವೊಮ್ಮೆ ನಿಮಗೆ ಲಾಭ ಇದೆ, ಅನುಕೂಲ ಇದೆ, ಹಿಂದೆನೇ ನಿಮಗೆ ಅನಾನುಕೂಲತೆಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಯಾಮಾರಲಿಕ್ಕೆ ಹೋಗಬೇಡಿ. ಇನ್ನು ಸಂಬಂಧಗಳೇನಾದರೂ ಹಳಸಾಗಿದ್ದರೆ ಈ ದಿನ ಅದು ನವೀಕರಣ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುವಂಥ ಒಂದು ವಿಶೇಷ ದಿನ. ಇನ್ನು ಈ ದಿನದಲ್ಲಿ ವಾದ ವಿವಾದಗಳನ್ನು ಈಗಾಗಲೇ ಗುರು ಹಿರಿಯರಲ್ಲಾಗಲಿ ಅಥವಾ ಕುಟುಂಬಸ್ಥರಲ್ಲಾಗಲಿ ಮಾಡುವಂಥ ಒಂದು ಸಂದರ್ಭ ಉದ್ಭವಿಸಿದರೆ ಆದಷ್ಟು ಅದನ್ನು ನೀವು ತಿಳಿಗೊಳಿಸಿಕೊಳ್ಳುವಂಥದ್ದು, ಹಾಗೆ ನೀವೇ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಸರೆಂಡರ್ ಆಗುವಂಥದ್ದು ತುಂಬ ಉತ್ತಮ. ಹಾಗಾಗಿ ನೀವು ಸೋಲನ್ನು ಒಪ್ಪಿಕೊಂಡ್ರೆ ನೀವು ಹತಾಶರಾಗಿದ್ದೀರಿ ಅಂತ ಅಲ್ಲ, ಆದರೆ ಅದಕ್ಕೆ ಬದಲಾಗಿ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ನಿಮ್ಮ ಸೋಲು ಅನಿವಾರ್ಯ ಅನ್ನುವಂಥದ್ದನ್ನು ತೋರಿಸ್ಕೊಡ್ತೀರಿ. ಇನ್ನು ವಿಶೇಷವಾಗಿ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನೀವು ನಂಬಿಕೆಯನ್ನಿಟ್ಕೊಳ್ಳಿ. ನೀವು ಯೋಚಿಸಿದಂತಹ ಕಲ್ಪನೆಯನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಧೈರ್ಯ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿನೇ ತುಂಬ ಸಂತೋಷ ಇದೆ, ಕುಟುಂಬದಲ್ಲಿ ಸಾಮರಸ್ಯ ಇದೆ. ಹಾಗೆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಈ ದಿನದ ಕೆಲಸ ಕಾರ್ಯಗಳು ಸಾಗುವಂಥದ್ದು. ಎಲ್ಲ ಒಂದು ಕಡೆ ನ್ಯಾಯ, ನೀತಿ, ಧರ್ಮ ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹಾಗೆ ನಿಮಗೆ ಬೇಕಾದಂತಹ ಕೆಲವು ವೈಯಕ್ತಿಕ ವಿಚಾರಗಳನ್ನು, ವೈಯಕ್ತಿಕ ವಸ್ತುಗಳ ಬಗ್ಗೆ ಈ ದಿನ ವಿಶೇಷವಾಗಿ ಒಲವು ಇರುವಂಥದ್ದು. ಇನ್ನು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಬಾಲ್ಯದ ದಿನಗಳನ್ನು ನೆನಪಿಸ್ಕೊಳ್ತೀರಿ. ಇದು ನಿಮಗೆ ಒಂದು ಸುಂದರವಾದಂತಹ ಸಮಯ ಇದು. ಹಾಗೆ ಹೂಡಿಕೆ ವಿಚಾರದಲ್ಲಿ ಯಾವುದಾದ್ರೂ ತಪ್ಪು ನಿರ್ಧಾರಗಳನ್ನು ಕೈಗೊಂಡಿದ್ರೆ ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದನ್ನು ಬದಲಾವಣೆ ಮಾಡಿ ಮತ್ತೊಮ್ಮೆ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಒಂದು ಕೊನೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಎಡವಟ್ಟಾಗಿದ್ದರೆ ಅಥವಾ ಈಗಾಗಲೇ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ನಿಮಗೆ ಪಶ್ಚಾತ್ತಾಪವನ್ನು ತರ್ತಾ ಇದ್ದರೆ ಅದನ್ನು ಪುನರ್ ಪರಿಶೀಲನೆ ಮಾಡಿಕೊಳ್ಬೋದು. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗೆ ಈ ದಿನ ಹೊಸ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸುವಂಥ ಒಂದು ಧೈರ್ಯ ಇದೆ, ಸಾಧನೆ ಇದೆ.
ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಸಾಗ್ತಾ ಇರುವಂಥದ್ದು. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಅಡೆತಡೆಗಳು ಕಡಿಮೆ ಇರುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಸಾಮಾಜಿಕ ಸ್ಥಾನಮಾನ ಏನಿದೆ ಅದನ್ನು ಅಗತ್ಯ ಇದ್ದರೆ ಮಾತ್ರ ಬಳಸುವಂಥದ್ದನ್ನು ಮಾಡಿ. ಹಾಗೆ ಈ ದಿನ ಮಾತು ಕಮ್ಮಿ ಆದರೆ ತುಂಬ ಉತ್ತಮ. ಹಾಗಾಗಿ ಕೆಲಸವನ್ನು ಜಾಸ್ತಿ ಮಾಡಿ ಮಾತನ್ನು ಕಡಿಮೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ. ಹಾಗಾಗಿನೇ ವಿಶೇಷವಾದಂತಹ ಫಲಗಳನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಬೇಕಾದಂತಹ ಸಂವಹನವನ್ನು ಚೆನ್ನಾಗಿ ಇಟ್ಕೊಳ್ತೀರಿ, ಸಂಪರ್ಕಗಳನ್ನು ವಿಸ್ತರಣೆ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಅದರ ಜೊತೆಗೆ ಈ ದಿನ ನಿಮ್ಮ ನೆರೆಹೊರೆಯವರಿಂದಲೂ ಕೂಡ ನಿಮಗೆ ತುಂಬ ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಈ ದಿನ ಕೈಗೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಜಿದ್ದಾಜಿದ್ದಿಗೆ ಬೀಳುವಂಥದ್ದು. ಅದರಲ್ಲಿ ಯಾರು ಗೆಲ್ತಾರೆ, ನಾನಾ ನೀನಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿನೇ ಈ ದಿನ ಸೇಡಿನ ಮನೋಭಾವ ಸ್ವಲ್ಪ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ವೃಥಾ ಬರುವಂತಹ ಈ ಕೋಪವನ್ನು ನಿಯಂತ್ರಣ ಮಾಡ್ಕೊಂಡ್ಬಿಡಿ. ಇನ್ನು ವಿಶೇಷವಾಗಿ ಯಾರೊಂದಿಗೂ ಕೂಡ ಈ ದಿನ ಕಟುವಾಗಿ ಮಾತಾಡುವಂಥದ್ದಾಗಲಿ ಅಥವಾ ದ್ವಂದ್ವಾರ್ಥಗಳ ರೀತಿಯಲ್ಲಿ ಮಾತಾಡುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಒಂದು ತೇಜಸ್ಸಿಗೆ, ನಿಮ್ಮ ಒಂದು ಗೌರವಕ್ಕೆ ಇದು ಚ್ಯುತಿ ತರುವಂಥ ಪ್ರಯತ್ನವಾಗುತ್ತೆ. ಹಾಗೆ ಈ ದಿನ ಮಾನಸಿಕ ಕ್ಷೋಭೆಗೆ ಒಳಗಾಗಿರುವಂಥವ್ರಿಗೆ ಸ್ವಲ್ಪ ಒತ್ತಡಗಳೇನೋ ಇರುತ್ತೆ. ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮಾರ್ಗೋಪಾಯ ಕೂಡ ಜೊತೆಯಲ್ಲಿ ನಿಮಗೆ ಲಭ್ಯವಾಗ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭವನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದನ್ನು ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದಿನ ನೀವು ಒಳ್ಳೆಯ ವಿಚಾರಕ್ಕೆ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಬೇಗ ನಿಮಗೆ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಸೋಮಾರಿಗಳಾಗಬೇಡಿ. ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತಿಗೆ ಈ ದಿನ ಗೌರವ ಕೊಡಿ. ಅವರನ್ನು ಕೂಡ ಈ ದಿನದಲ್ಲಿ ನಿಮ್ಮ ಒಂದು ಪ್ರಯಾಣ ಆಗಲಿ, ನಿಮ್ಮ ಒಂದು ಸಂಚಾರದಲ್ಲಾಗಿ ಭಾಗಿಗಳನ್ನಾಗಿ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. 5ನೇ ಮನೆ, ಪಂಚಮ ಸ್ಥಾನ, ಸಂತಾನ ಸ್ಥಾನ ಇದು. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು ಇದೆ. ಹಾಗಾಗಿ ಯಾವುದೇ ವೈಯಕ್ತಿಕ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಸಾಧ್ಯ ಆಗಲ್ಲ. ಸ್ವಲ್ಪ ಅಧೈರ್ಯ ಇರುವಂಥದ್ದು, ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಈ ದಿನ ಇರುತ್ತೆ. ಅದನ್ನು ತಿಳಿಗೊಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ವಿವಾದಗಳಿಂದ ದೂರ ಇರಿ. ಹಾಗೆ ಯಾರದ್ದೇ ಸಲಹೆ ಸೂಚನೆಗಳು ಬಂದರೂ ಕೂಡ ಅದನ್ನು ಒಮ್ಮೆ ಪರಿಶೀಲನೆ ಮಾಡಿ ನೀವು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಈ ದಿನದ ವಿದ್ಯಮಾನಗಳೇನಿದೆ ಅದನ್ನು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಕೈಯಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ತಿ ಮಾಡಿ ನಂತರ ಹೊಸ ಕೆಲಸಗಳನ್ನು ಆರಂಭ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ನಿಮಗೆ ತೊಂದರೆಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಅಲರ್ಟ್ ಆಗಿರಿ. ಹಾಗೆ ಆತಂಕದಿಂದ ಈ ದಿನ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒತ್ತಡಗಳಾಗಬಾರ್ದು ಜೀವನದಲ್ಲಿ, ಆ ರೀತಿ ನೀವು ನೋಡಿಕೊಳ್ಬೇಕು. ಅದಕ್ಕಾಗಿಯೇ ಸ್ವಲ್ಪ ವ್ಯವಸ್ಥಿತವಾದಂತಹ ಜೀವನ ಕ್ರಮವನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ನೀವೊಬ್ಬರೇ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ನಿಮ್ಮ ಕುಟುಂಬಸ್ಥರಾಗಲಿ ಅಥವಾ ಸಮಸ್ಯೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನಾಗಲಿ ಜೊತೆಯಲ್ಲಿ ಇಟ್ಟುಕೊಂಡು ಮುಂದುವರಿರಿ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗರೂಕತೆ ಬೇಕು. ಇನ್ನು ಹೊಸದಾಗಿ ಖರೀದಿಯಾಗಿರುವಂಥ ವಸ್ತುಗಳು, ಅಮೂಲ್ಯ ವಸ್ತುಗಳು, ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ. ಎಲ್ಲೋ ಇಟ್ಟು ಮರೆಯುವಂಥದ್ದು ಅಥವಾ
ಕಳೆದುಕೊಳ್ಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಅದರಿಂದಲೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಭೂವರಹಸ್ವಾಮಿಯನ್ನು ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ವ್ಯವಹಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಆರಂಭದಿಂದಲೇ ಏನೋ ಒಂದು ರೀತಿಯಲ್ಲಿ ಜಿಗುಪ್ಸೆ ಇದೆ, ಬೇಸರ ಇದೆ, ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನದಲ್ಲಿ ಬಹಳಷ್ಟು ಸಮಯ ಗೊಂದಲದಿಂದಲೇ ವ್ಯಯ ಆಗುವಂಥದ್ದು. ಹಾಗೆ ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದ ಶುಭ ಮುಹೂರ್ತದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ, ನಿಮ್ಮ ಪ್ರಯತ್ನವನ್ನು ಪ್ರಾರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ, ಸ್ವಲ್ಪ ಖರ್ಚು ಜಾಸ್ತಿ ಇತ್ಯಾದಿ ಅವಘಡಗಳಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನೀವು ಮಾಡಿರುವಂಥ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅಥವಾ ಹಿರಿಯರನ್ನು ಓಲೈಸಲಿಕ್ಕೆ ಸ್ವಲ್ಪ ಹಣದ ಖರ್ಚು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ಕೆಲವು ಪರಿಸ್ಥಿತಿಗಳು, ಅದರಲ್ಲೂ ನಿಮ್ಮ ಸಂಗಾತಿಯಿಂದ ಸ್ವಲ್ಪ ಕಿರಿಕಿರಿಗಳು ಇದೆ. ಅವರ ಮಾತು ನಿಮಗೆ ಸೇರಲ್ಲ, ಅವರ ಒಂದು ಉದ್ದೇಶ ಕೂಡ ಈ ದಿನ ನಿಮಗೆ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಅದರಿಂದಲೇ ಮಾತಿನ ಚಕಮಕಿಯ ಜೊತೆಗೆ ಸ್ವಲ್ಪ ಮುನಿಸು, ಸ್ವಲ್ಪ ಹುಸಿ ಕೋಪ ಈ ದಿನ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಇರಲ್ಲ. ಬೆಳಿಗ್ಗೆ ಯೋಜನೆ ಮಾಡಿದ್ದು ರಾತ್ರಿಯ ಯೋಜನೆ ಆಗಿರಲ್ಲ. ಅದೇ ರೀತಿ ಯೋಚನೆಗಳು ಕೂಡ ಈ ದಿನ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ಕನ್ಸಿಸ್ಟೆನ್ಸಿ ಇಲ್ಲ, ಫಿಕ್ಸ್ಡ್ ಆಗಿ ಇಂಥದ್ದೇ ಅನ್ನುವಂಥದ್ದು ನಿಮ್ಮ ಬಳಿ ಇಲ್ಲ. ಹಾಗಾಗಿನೇ ಈ ದಿನ ಜೀವನ ಹೇಗೆ ಬಂದರೆ ಹಾಗೆ ಸ್ವೀಕರಿಸುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ಕೆಲವು ವಿಷಯಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮನ್ನು ಆಶ್ರಯಿಸಿ ಬರುವಂಥವ್ರಿಗೂ ಕೂಡ ಒಳ್ಳೆಯ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ಬಂಧು ಮಿತ್ರರ ಮಾತಿಗೆ ಈ ದಿನ ಒಪ್ಕೊಳ್ತೀರಿ. ಅದರ ಸಾಧಕ ಬಾಧಕಗಳನ್ನು ಈ ದಿನ ನೀವು ತುಲನೆ ಮಾಡುವಂಥದ್ದು ಕೂಡ ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವು ಆಲೋಚನೆಗಳನ್ನು ಮಾಡಬೇಕಾಗತ್ತೆ, ಆದರೆ ಆಲೋಚನೆ ಸ್ಥಿರವಾಗಿ ಇರಲ್ಲ. ಇನ್ನು ಈ ದಿನದಲ್ಲಿ ಜಾಯಿಂಟ್ ವೆಂಚರಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಿಗೆ ಖರ್ಚು ಜಾಸ್ತಿ ಆಗುತ್ತೆ. ಅದರಲ್ಲೂ ನೀವು ತೆಗೆದುಕೊಂಡಂಥ ಅವಿವೇಕದ ನಿರ್ಧಾರ ಇರ್ಬೋದು, ಅಥವಾ ಆತುರವಾಗಿ ಕೆಲಸ ಆಗಲಿ ಅಂತ ಹೇಳಿ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಆಯುಧಗಳನ್ನು ಉಪಯೋಗಿಸುವಂತಹ ಸಂದರ್ಭ, ವಾಹನವನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ. ಹಾಗಾಗಿ ಈ ವಿಚಾರಗಳೇನಿದೆ, ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರ, ಇದನ್ನು ಮನೆಯಲ್ಲಿ ಆಗಾಗ್ಗೆ ಅನುಸರಣೆ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಒಂದು ರೀತಿಯಲ್ಲಿ ಚೈತನ್ಯ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ. ಹಾಗಾಗಿ ಇದನ್ನೇ ನೀವು ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲೂ ಕೂಡ ಇನ್ವೆಸ್ಟ್ ಮಾಡುವಂಥದ್ದು, ಬೆಟ್ಟಿಂಗ್ ಕಟ್ಟುವಂಥ ವಿಚಾರ, ಇದರಿಂದ ದೂರ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಈ ದಿನ ಕುಟುಂಬ ಸ್ಥಾನದಲ್ಲಿದ್ದಾನೆ, ಧನಸ್ಥಾನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳಿಂದ ನಿಮಗೆ ಸ್ವಲ್ಪ ಬೇಸರ ಬರಬಹುದು, ಹಾಗೆ ಒತ್ತಡದ ಕೆಲಸಗಳೂ ಇರಬಹುದು. ಆದ್ದರಿಂದಲೇ ತಾಳ್ಮೆಯಿಂದ ಇದನ್ನು ನಿಭಾಯಿಸಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಈ ಕಾಲಕ್ಕೆ ನಿರೀಕ್ಷೆಗಳು ಹುಸಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಹೊಸ ಹೊಸ ಆಲೋಚನೆಗಳು ಬರುವಂಥದ್ದು, ಹೊಸ ಸುದ್ದಿ ಕೇಳ್ತೀರಿ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಆದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ
ಉದ್ಯೋಗದ ವಿಚಾರದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಮಾತಿಗೆ ಮಾತು ಬೆಳೆಯುವಂಥದ್ದು, ಮಾತಿನ ಚಕಮಕಿ ಈ ದಿನ ಬಹಳ ಪ್ರಾಮಿನೆಂಟ್ ಆಗಿ ಇರುತ್ತೆ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಸಿಡುಕು ಜಾಸ್ತಿ. ಯಾರೇ ಮಾತಾಡಿಸಿದ್ರೂ ಕೂಡ ಮೇಲೆ ಮೇಲೆ ಬೀಳುವಂಥದ್ದು ನಿಮ್ಮ ಸ್ವಭಾವವಾಗಿರುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ನಿಯಂತ್ರಣ ತಂದುಕೊಳ್ಳಿ. ಜೊತೆಗೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿ ನಿಮಗೆ ಶೀಘ್ರ ಕೋಪ ಅನ್ನುವಂಥದ್ದು ಬರುತ್ತೆ. ಆ ಒಂದು ಕೆಲಸವನ್ನೇ ಅಲ್ಲಿಗೆ ನಿಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ, ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ಗ್ರಹ ಸ್ಥಾನಗಳಿಂದ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಸಮಯೋಚಿತ ನಿರ್ವಹಣೆಯಿಂದ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಮನೆಯಲ್ಲಿ ಆನಂದದ ವಾತಾವರಣ ಇದೆ. ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಓದುವಂತಹ ಒಂದು ಮುನ್ಸೂಚನೆ ಕೂಡ ಇದೆ. ಹಾಗಾಗಿ ಈ ದಿನ ಉದ್ಯೋಗದ ಒಂದು ಕ್ಷೇತ್ರ ಆಗಲಿ, ವ್ಯಾಪಾರದ ಕ್ಷೇತ್ರ ಆಗಲಿ, ನಿಮ್ಮ ವಿಚಾರಗಳಲ್ಲಿ ಬಹಳ ವಿಶೇಷ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಏಕೆಂದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ತುಂಬ ವಿಶೇಷವಾಗಿರುತ್ತೆ. ಇದೇ ಟರ್ನಿಂಗ್ ಪಾಯಿಂಟ್ ನಿಮಗೆ. ಹಾಗೆ ಪ್ರಮುಖ ವ್ಯವಹಾರಗಳಲ್ಲಿ ಅಪ್ರಯತ್ನಪೂರ್ವಕವಾಗಿ ಯಶಸ್ಸನ್ನು ಸಾಧನೆ ಮಾಡಲಿಕ್ಕೂ ಅವಕಾಶಗಳು ತುಂಬ ಇರುವಂಥದ್ದು. ಆದರೆ ಈ ದಿನ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳಾಗ್ಬಿಡುತ್ತೆ. ಇನ್ನು ನಿಮ್ಮ ಒಂದು ಸ್ವಭಾವದಿಂದಲೇ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಬಹಳ ವಿಶೇಷವಾಗಿ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ನಿಮ್ಮ ಗುರಿಯತ್ತ ಗಮನ ಹರಿಸಿ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಡಿಸ್ಟ್ರಾಕ್ಷನಲ್ಲಿ ಇರುವಂಥದ್ದು, ಚಂಚಲವಾದಂಥ ಮನಸ್ಸು, ಅದನ್ನು ಹಿಡಿದಿಡಬೇಕು. ಅದು ನಿಮಗೆ ಈ ದಿನ ಜವಾಬ್ದಾರಿಯುತವಾದಂಥ ಕೆಲಸ. ಇನ್ನು ಈ ದಿನ ಮಕ್ಕಳಿಂದ ಹಾಗೆ ಬಂಧುಗಳಿಂದ ಏನನ್ನು ಕೂಡ ಬಯಸಬೇಡಿ. ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಇದ್ದಾಗಲೇ ಅದು ತಲೆನೋವು. ಹಾಗಾಗಿ ಅದನ್ನು ವಿಶೇಷವಾಗಿ ವೃತ್ತಿ ರಂಗದಲ್ಲಿ ಇರುವಂಥವ್ರಿಗೆ, ಕಿರಿಯರಿಗೆ ಇದರ ಬಗ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ವ್ಯಯದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆಯಲ್ಲಿ. ಹಾಗಾಗಿನೇ ಈ ದಿನದ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮಿಂದ ಸಹಾಯ ಪಡೆದಂಥವರು ಈ ದಿನ ಸಂಬಂಧಗಳನ್ನೇ ಕಡಿದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಗಂಟು ಇಲ್ಲ, ನಂಟು ಇಲ್ಲ ಅನ್ನುವಂಥ ರೀತಿಯಲ್ಲಿ ಈ ದಿನ ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಂಧುಗಳ ಜೊತೆಯಲ್ಲಿ ವಿಶೇಷವಾಗಿ ಒಂದು ಮನಸ್ತಾಪ ಆಗುತ್ತೆ. ಅದರಲ್ಲೂ ಆಸ್ತಿಯ ವಿಚಾರವಾಗಿ, ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಈ ದಿನ ಸ್ವಲ್ಪ ಮಾತಿನ ಚಕಮಕಿಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಹೊಸ ಸಮಸ್ಯೆಗಳು ಈ ದಿನ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಒಂದು ಸಮಸ್ಯೆ ಮುಗೀತು ಅಂತ ಹೇಳಿದ್ರೆ ಇನ್ನೊಂದು ಸಮಸ್ಯೆ ಆ ಜಾಗಕ್ಕೆ ಬಂದು ನಿಲ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ಎತ್ತ ಸಾಗಿದ್ರೂ ಕೂಡ ಸ್ವಲ್ಪ ಕಷ್ಟಕರವಾದಂಥ ಸನ್ನಿವೇಶ ಇದೆ. ಹಾಗೆ ಈ ದಿನ ಮಾನಸಿಕ ಕ್ಷೋಭೆಗೆ ಒಳಗಾಗುವಂಥ ಸಂಭವ ಕೂಡ ಇದೆ. ಹಾಗಾಗಿನೇ ವೈಯಕ್ತಿಕ ಸಂಬಂಧದಲ್ಲಿ ಕೆಲವೊಮ್ಮೆ ಬಿರುಕುಗಳು ಮೂಡುವಂಥದ್ದು, ಕೆಲವೊಮ್ಮೆ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಆದರೂ ಕೂಡ ಈ ದಿನ ನಿಮ್ಮ ಆತ್ಮ ಬಲದಿಂದ ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಎದುರಿಸಿ ನಗುನಗ್ತಾ ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಕಣ್ಣಿನ ತೊಂದರೆಗೆ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಈ ದಿನ ನಿಮ್ಮ ತೀವ್ರ ಪ್ರತಿಕ್ರಿಯೆಯಿಂದಲೇ ತಪ್ಪು ಗ್ರಹಿಕೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 2. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ವಿಶೇಷ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲೇ ವ್ಯವಹಾರ ಮಾಡ್ತೀರಿ. ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ನಿಮಗೆ ಈ ದಿನದಲ್ಲಿ ಉತ್ತಮ ಫಲವನ್ನು ಕೂಡ ಕೊಡುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಬೇಕು. ನಿಮ್ಮದೇ ಒಂದು ರಿಜಿಡ್ ಪಾಲಿಸಿ ಇರಲಿ, ನಿಮ್ಮದೇ ಒಂದು ಕಠಿಣವಾದಂತಹ ವಿಚಾರಧಾರೆಗಳಿದ್ದರೆ ಅದನ್ನು ಆದಷ್ಟು ಹೊಂದಾಣಿಕೆಯ ಮೂಲಕ ಮುಂದುವರಿಸಿ. ಇನ್ನು ಈ ದಿನ ಮನೆಯಲ್ಲಿ ಆನಂದದ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇದೆ. ಅದು ನಿಮ್ಮಿಂದ ಸಾಧ್ಯ. ಹಾಗಾಗಿ ಅಂಥ ಆನಂದ ಹೇಗೆ ಸಿಕ್ಕತ್ತೆ? ಎಲ್ಲರೊಂದಿಗೂ ಕೂಡ ಸಹಮತಿಯಿಂದ ಇದ್ದಾಗ ಅದು ಸಿಕ್ಕತ್ತೆ. ಅದನ್ನು ಈ ದಿನ ನೀವು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಉದ್ಯೋಗ ಅವಕಾಶದ ಒಂದು ಕ್ಷೇತ್ರ ಏನಿದೆ ಅದರಲ್ಲಿ ನಿಮ್ಮ ನಿರ್ವಹಣಾ ಕೌಶಲ್ಯ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿನೇ ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ವೈವಾಹಿಕ ಜೀವನದಲ್ಲಿ ಮಾತ್ರ ತುಂಬ ತಾಪತ್ರಯಗಳು ಇರುವಂಥದ್ದು, ಸ್ವಲ್ಪ ಗೋಜಲು ಇರುವಂಥ ಸಂದರ್ಭ. ಅದನ್ನು ನಿವಾರಣೆ ಮಾಡಿಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಅತಿಯಾದ ಆತ್ಮವಿಶ್ವಾಸವೇ ಕಾರಣವಾಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಇದು. ಹಾಗಾಗಿನೇ ಈ ದಿನ ಯಾವುದೇ ವಿವಾದಗಳಿರಲಿ, ಯಾವುದೇ ರೀತಿಯ ಉದ್ವಿಗ್ನತೆಗಳಿರಲಿ, ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಅದ್ಭುತವಾಗಿರುವಂಥದ್ದು ನಿಮಗೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ಒಂದು ಕುತೂಹಲಕಾರಿಯ ವಿಚಾರದಲ್ಲಿ ಭಾಗವಹಿಸಿದರೆ ಸ್ವಲ್ಪ ಜಾಗ್ರತೆ. ನಿಮ್ಮ ಸ್ನೇಹಿತರೇ ಈ ದಿನ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅಲರ್ಟ್ ಆಗಿರಿ. ಇನ್ನು ಈ ದಿನ ನಿಮ್ಮ ನಿರ್ಧಾರಗಳು ನಿಮ್ಮ ಕುಟುಂಬಸ್ಥರಿಗೆ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ಕುಟುಂಬದ ಹಿನ್ನೆಲೆಯಲ್ಲೇ ವ್ಯವಹಾರಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ನಿಮ್ಮ ಸಂವಹನ, ನಿಮ್ಮ ಕೌಶಲ್ಯ ಏನಿದೆ ತುಂಬ ಚೆನ್ನಾಗಿದೆ. ಹಾಗಾಗಿ ಮಾತುಗಾರಿಕೆಯಿಂದಲೇ ಈ ದಿನ ಕೆಲವರನ್ನು ವಿಶೇಷವಾಗಿ ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತಂದು ಕೊಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕಾರ್ಯ ದಕ್ಷತೆ ಏನಿದೆ ಅದು ನಿಮಗೆ ಸಮಾಧಾನವನ್ನು ತರುತ್ತೆ. ಮೇಲಧಿಕಾರಿಗಳ ಒಂದು ಅನುಭವದ ಮಾತು, ಶ್ಲಾಘನೆಯ ಮಾತು, ಅದು ಕೂಡ ಈ ದಿನ ನಿಮಗೆ ಪ್ರೇರೇಪಣೆಯಾಗಿ ನಿಲ್ಲುತ್ತೆ. ಇನ್ನು ಈ ದಿನದಲ್ಲಿ ಸ್ತ್ರೀಯರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಅಪರಿಚಿತವಾದಂತಹ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಬೇಡಿ, ಅಷ್ಟೊಂದು ಒಳ್ಳೆಯದಾಗಲ್ಲ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಸ್ವಪಕ್ಷಪಾತ ಅಥವಾ ಕೇಡನ್ನು ಬಗೆಯುವಂಥ ಪ್ರಕರಣಗಳೇನಾದರೂ ಇದ್ದರೆ ಅದರಿಂದ ತಪ್ಪಿಸ್ಕೊಳ್ಳಿ. ನಿಮ್ಮನ್ನು ಫಿಕ್ಸ್ ಮಾಡಲಿಕ್ಕೆ ಈ ದಿನ ನಿಮ್ಮ ಬಂಧುಗಳಿರ್ತಾರೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಕವರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ಅಲರ್ಟ್ ಆಗಿರಬೇಕಾಗತ್ತೆ. ಆದರೆ ಈ ದಿನ ಸ್ವಲ್ಪ ಯಾಮಾರುವಂಥ ಬುದ್ಧಿಯೇ ಜಾಸ್ತಿ ಇರುತ್ತೆ. ನಂಬಿಕೆ ದ್ರೋಹ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆಯೊಂದು ಈ ದಿನ ಬಗೆಹರಿಯುತ್ತೆ. ಬಹಳ ವಿಶೇಷ ರೀತಿಯಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಸಿಗುವಂತಹ ಅವಕಾಶ ಏನಿದೆ ಅದು ಕೈತಪ್ಪದಂತೆ ನೋಡಿಕೊಳ್ಳಿ. ಉದ್ಯೋಗದಲ್ಲಿರುವಂಥ ಕಿರಿಕಿರಿಗಳನ್ನು ಈ ದಿನ ನಿವಾರಣೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಹೆಚ್ಚು ತೊಂದರೆ ಪಟ್ಕೊಳ್ಳುವಂಥ ಅಗತ್ಯ ಇಲ್ಲ. ಕೆಲಸಗಳು ತನ್ನಿಂದ ತಾನೇ ಆಗ್ತಾ ಇರುತ್ತೆ. ಆದರೆ ಈ ಹಣದ ವಿಚಾರವಾಗಿ ಈ ದಿನ ತೀವ್ರವಾದಂಥ ತೀರ್ಮಾನ ಕೈಗೊಳ್ಳುವಂಥ ಸಂದರ್ಭ ಇದೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಕ್ಕೆ
ನಿಮ್ಮ ಸಂಗಾತಿಯ ಬೆಂಬಲ ಚೆನ್ನಾಗಿದೆ, ಅವರ ಮಾತು ವಿಶೇಷವಾಗಿ ಆಕರ್ಷಣೀಯವಾಗಿ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ವಾದ ಮಾಡುವಂಥವ್ರಿಗೆ ವಾದ ಪ್ರತಿವಾದ, ಏತಿ ಅಂದರೆ ಪ್ರೇತಿ, ಈ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳು ಹಾಗೆ ನಿಮ್ಮ ಸಲಹೆಗಳನ್ನು ಒಪ್ಪದ ಸಂದರ್ಭ ಏನಾದರೂ ಬಂದರೆ ಆಗ ಅದನ್ನು ಪುನರ್ ಪರಿಶೀಲನೆ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಮಹಿಷಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.